FMC ಮಿನಿಸ್ಟರ್ ಆದಾಗ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬೇಕು ಈ ಸರಿ ಇವರಿಗೆ ಮಾಧ್ಯಮದ ಮೂಲಕ ನಮಸ್ಕಾರ ಹೇಳ್ತಾ ಕಾಂಗ್ರೆಸ್ಸಿಗೆ ಯಾಕೆ ಓಟ್ ಸಮರ್ಥ ಅವರ ತಂದೆ ಮಂತ್ರಿಗಳಾದರೆ ಅವರ ಸಮರ್ಥ ಅವರ ತಾಯಿ MP ಅದಾರೆ. ಹಂಗಾಗಿ ಜಿಲ್ಲೆಯಲ್ಲಿ ಅವ್ರನ್ನ ಜನ ಗುರುತಿಸ್ತಾರೆ. ಅಂತರ ಮತದಿಂದ ಸಮರ್ಥಿಗೆ ಕಾಂಗ್ರೆಸ್ ಪಕ್ಷದಿಂದ ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತಾರೆ ಸರ್. ಜೈ ಜೈ ಕರ್ನಾಟಕ. ನಮಗೆ ಯಾರು ಏನು ಮಾತಾಡ ಒಂದು 35,000 ಲೀಡ್ ತನಕ ನಾವು ಕೊಡಬಹುದು. ಕಾಂಗ್ರೆಸ್ಸಿಗೆ ಮತ ಕೊಡ್ರಿ, ಒಳ್ಳೆ ಬಹುಮತದಿಂದ ಗೆಲ್ಸಿ. ಏನು ಆಗೋ ಕೆಲಸ ಅದಾವು 5 ವರ್ಷದಾಗ ಆಗೋದು, ಇನ್ನೊಂದು 2-1/4 ವರ್ಷದಾಗ. ರಾಮನ್ ಸಾಹೇಬರು ಅವ್ರವ್ರು ಮಾತಾಡ್ಕೊಂತಾರೆ, ಅದ್ರ ಬಗ್ಗೆ ನಮಗೆ ಅಷ್ಟೇನು ಮಾಹಿತಿ ಇಲ್ಲ ಸರ್. ಅದು ಸರ್ ಅದು ಅದನ್ನ ಬಿಟ್ಟರೆ ಯಾರಿಗೂ ಹಾಕೋದಿಲ್ಲ. ಈ ಸುಮ್ಮನೆ ಅಪಪ್ರಚಾರ. ಕಾಂಗ್ರೆಸ್ ಗೆಲ್ಲೇ ಗೆಲ್ತೈತಿ. ಅಂತರ ಮತದಿಂದ ನಾವೆಲ್ಲ ಅಲ್ಪಸಂಖ್ಯಾತರು, ಆಯಿಂದ ಜನ, ಹಿಂದುಳಿದ ಜನ ನಾವು ಗೆಲ್ಲಿಸಿ ಸಮರ್ಥ ಅವರಿಗೆ ಈ ರಾಜ್ಯದಲ್ಲಿ ಬಹಿರಂಗವಾಗಿ ಬಂದು ನಾವು ಕ್ಯಾನ್ವಾಸು, ನಾವು ನಮ್ಮ ಕಳುವಳ್ಳಿ, ನಮ್ಮ ಸ್ನೇಹಿತರು, ನಮ್ಮ ಶಿಷ್ಯಂದರು, ನಾವೆಲ್ಲ ಜನಗಳು ಮನಸ್ಸೊಲಿಸಿ ನಾವು ವಾರ್ಡ್ ವೈಸು, ಏರಿಯಾ ವೈಸು, ಹಿರಿಯರನ್ನ ಹತ್ರ ಎಲ್ಲ ಜಾತಿಯವ್ರ ಹತ್ರ ಹೋಗಿ ಕೈಕಾಲು ಬಿದ್ದು ಕಾಂಗ್ರೆಸ್ಸಿಗೆ ಓಟ್ ಕೊಡ್ರಿ, ಸಮರ್ಥಿಗೆ ಅಂತರ ಮತದಿಂದ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ಸಾರ್ವಜನಿಕರು ಕೆಲಸ ಮಾಡೋಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ರಿ ಅಂಥೇಳಿ ಜನದಾಗ ಬಿ ಫಾರಂ ಬಗ್ಗೆ ಮಾತಾಡುವಾಗ ಪ್ರಸ್ತಾಪನ ಬರಲಿಲ್ಲ. ನಾವು ನಿನ್ನ ಹಳಬಪ್ಪ 1ರಿಂದ 4 ಸತಿ ಕೇಳಿದೀಯ, ನಾವು ಮರ್ತ್ಬಿಟ್ಟಿವಿ ಯಾರ್ದ ಸೀಟ್ನಾಗ, ನಮಗೆ ಗೊತ್ತಾಗಲಿಲ್ಲ. ನಿನ್ನ ಹೆಸರು ಸಾದಿಕ್ ಪಲಾನ್ ಅಂತ, ಸಾದಿಕ್ ಅಂತಿದ್ರೆ ನಾವು ಸಾದಿಕ್ ಪಲಾನಿಕ ಬಿ ಫಾರಂ ಕೊಟ್ರಿ ಅಂತಿದ್ವಿ. ಹಾಗಾಗಿ ಹಿಂಗಾಗಿದ್ದಪ್ಪ. ನಾವೆಲ್ಲ ಅನ್ಕಪ್ಪದ ಮೇಲೆ ನಾವೆಲ್ಲ ಬಾಗಲಕೋಟೆಗೆ ಹೆಂಗೆ ಕೊಟ್ಟಿದ್ದೀವಿ ಆ ಥರ ಶಾಮನೂರು ಮಂತ್ಯಂದರಿಗೆ ಕೊಟ್ಟಿದ್ದೀವಿ. ದಯವಿಟ್ಟು ನಿನ್ನ ಮನೆ ಮಗ ಇದ್ದಂಗೆ ಮನೆಯಲ್ಲಿ ಹೊಡೆದು ಬಂದರೆ ಸರಿ ಮಾಡೋದು ನಮ್ಮ ಕರ್ತವ್ಯ. ನೀನು ನಿಮ್ಮ ಸಮಾಜದಲ್ಲಿ ಏನು ಒಳ್ಳೇದಾಗೋದಿದೆ ಆ ಕೆಲಸ ನಮ್ಮ ಜೊತೆಗಿದ್ದು ನೀನು ಮಾಡ್ಕೊಂತ ಹೋಗಿ. ನಿಮ್ಮ ಸಮಾಜದ ಎಲ್ಲ ಸಮಾಜದ ಜೊತೆಗೆ ನೀನು ಚೆನ್ನಾಗದೀಯ. ನಿಮ್ಮ ಭಾಗಕ್ಕೆ, ನಿಮ್ಮ ಸಮಾಜಕ್ಕೆ ಏನು ಒಳ್ಳೇದಾಗಿದೆ, ಒಳ್ಳೇದಾಗಬೇಕಾಗಿದೆ, ಅದನ್ನು ನಾವು ಮಾಡಿಕೊಡೋಕೆ ನಾವು ಸಿದ್ಧಾಂತ ಇದೀವಿ. ನೀನು ಬಂಡಾಯ ನಿಂತು MLA ಆದ್ರೂ ನೀನು ಆ ಕೆಲಸ ಮಾಡಬೇಕು. ಸಮರ್ಥ ಗೆದ್ದರೆ ಅವರು ಅಮ್ಮ ರಾಜ್ಯಸಭಾ MP ಆದರೆ, ಅವ್ರ ತಂದೆಯರು ಈ ರಾಜ್ಯದ ಮಂತ್ರಿಗಳು ಅದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀನೇನು ಲೆಟ್ರ್ ತೊಗೊಂಬಂದು ಕೊಟ್ಟು ಅರ್ಜಿ ತೊಗೊಂಬಂದು ಕೊಡ್ತೀಯ, ನಿಮ್ಮ ಭಾಗದ್ದು ನಾವು ಪೂರ್ಣ ಮಾಡ್ತೀವಿ ದಯವಿಟ್ಟು ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಮತ್ತೆ ಪುನಃ ನನಗೆ ಕೇಳಿದರು, ನಿಮ್ದೇನಾರ ಬೇಡಿಕೆ ಐತೇನ ಅಂತೇಳಿ. ಸರ್, ನನ್ನ ಬೇಡಿಕೆ ಏನಿಲ್ಲ. ನಾನು ಸಾರ್ವಜನಿಕರು ಕೆಲಸ ಮತ್ತೆ ಭಾಳ ಜನ ಲೀಡ್ರು ಈ ಸತಿ ನಿಮ್ಗೆ ಆಗ್ತೈತಿ, ನೀವೇ ಬಯಲಿಗಿರ್ಬೇಕು, ನೀವೆಲ್ಲರನ್ನ ಮನವೊಲಿಸ್ಬೇಕು, ಈಗ ಇವತ್ತಿಂದನೇ ನೀವು ಚಾಲು ಮಾಡ್ಬೇಕಂತ ನನಗೆ ಆಕಾಂಕ್ಷೆಯನ್ನು ಹೇಳಿದರು. ಆ ನಿಟ್ಟಿನಲ್ಲಿ ಬಂದು ನಮ್ಮ ಹಿರಿಯರನ್ನ, ನಮ್ಮ ಸಮಾಜದನ್ನ, ನಮ್ಮ ಕಳ್ಳು ಬಳ್ಳಿನ, ನಮ್ಮ ಅಕ್ಕಪಕ್ಕ ಇರೋರನ್ನ ಎಲ್ಲರನ್ನ ಹೊಂದಿಸಿ ಮಾತಾಡಿದ ಮೇಲೆ ಬಯಲಿಗಿದ್ದೆ. ಗುರುವಾರ ಮಠನೂ ನಿಮಗೆ ಅಂತ 11:15 ಹೇಳಿದರು. 11:45 ಮೊಬೈಲೇ ಆಫ್ ಆಗಿಬಿಟ್ಟು ಎಲ್ಲರೂ. ಶಾಮನೂರು ಶಿವಶಂಕರಪ್ಪ ಪುತ್ರರಿಗೆ ಸಮರ್ಥಗೆ ಟಿಕೆಟ್ ಆಯಿತು. ಶುಕ್ರವಾರ ದಿವಸನೇ ದುಡೋರು ಅನ್ನಂಗೆ ನಾವು, ನಮ್ಮ ಸ್ನೇಹಿತರು, ನಮ್ಮ ವಜ್ರರಾವಣಿ ಸುಭಾನ್ ಸಾಹೇಬರು ನಾವೆಲ್ಲ ತೀರ್ಮಾನ ತೊಗೊಂಡು, ನಮ್ಮ ಮಕ್ಕಳು ನಾವೆಲ್ಲ, ನಮ್ಮ ಹಳೆಯವರು ತೀರ್ಮಾನ ತೊಗೊಂಡು ನಾವೆಲ್ಲ ಶುಕ್ರವಾರ ದಿವಸ ಅರ್ಜಿ ಕಾಂಗ್ರೆಸ್ ಅಭ್ಯರ್ಥಿ ಅಂಥೇಳಿ ನಾವು ನಾಮಪತ್ರವನ್ನು ಸಲ್ಲಿಸಿದ್ವಿ. ಅವಾಗೇನಾಯಿತು, ಸೋಮವಾರ ಲಾಸ್ಟ್ ಡೇಟ್ ಇತ್ತು. ನಮಗೆ ದಕ್ಕಲಿಲ್ಲಲ್ಲ. ಮತ್ತು ಸೋಮವಾರ ದಿವಸ ನಾನು ಬಂಡಾಯ ಬರ್ತೀವಿ ಅಂಥೇಳಿ ನಾನು ಅರ್ಜಿಯನ್ನು ಸಲ್ಲಿಸಿದೆ. ಆಮೇಲೆ ಊರಲ್ಲಿ ಎಲ್ಲ ಕಡೆ ಅಡ್ಡಾಡಿದೆ, ಮಾತಾಡಿದೆ. ಚಲೋದಪ್ಪ, ಚೆನ್ನಾಗಾಯ್ತಪ್ಪ, ನಿನಗೆ ತಿರಸ್ಕಾರ ಮಾಡಿದ್ದಾರೆ, ನಿನಗೆ ಗುರುತಿಸಲಿಲ್ಲ, 2-1/4 ವರ್ಷ ಕಾಲ ಹಂಗೆ ಅಂತ ಜನಗಳು ಅಭಿಪ್ರಾಯ ಇತ್ತು. ಒಳ್ಳೆಯದ ಮಾಡಿದೆ, ಏನು ಕೆಟ್ಟದ್ದು ಮಾಡಿಲ್ಲ ಅಂತಕ್ಕದ್ದು ಮತದಾರರು, ನಮ್ಮ ಕ್ಷೇತ್ರದ ಮತದಾರರು ಹೇಳಿದರು. ಅದು ಆದ ನಂತರ ಏನಾಯಿತು ಅಂತ ಹೇಳಿದರೆ, ನಿಮ್ಮ ಫಾಲೋವರ್ಸ್ ಏನು ಇದ್ರು ಎಲ್ಲರೂ ಇವಾಗ 96-97ರಲ್ಲಿ ನಾನು ಮಾಜಿ ನಗರಸಭಾ ಸದಸ್ಯ.
ನಾನು ಮುಸ್ಲಿಂ ಸಮಾಜದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ. ನಾನು 40 ವರ್ಷ ಕಾಲ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಎಲ್ಲ ಬಾಂಧವರ ಜೊತೆಗೆ ನಾನೆಲ್ಲ ಪಾಲ್ಗೊಂಡು ನಾನೆಲ್ಲ ಕೆಲಸಗಳನ್ನು ನಡೆಸಿದ್ದೀನಿ. ಎಲ್ಲರಿಗೂ ಯಾವ ಜಾತಿ ಧರ್ಮದವರಿದ್ರೂ ನಮ್ಮ ಸಮಾಜದವರಿದ್ರೂ ನಾನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾನು ಇಲ್ಲಿ ದಾವಣಗೆರೆಯಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಆ ನಿಟ್ಟಿನಲ್ಲಿ ನಾನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಮ್ಮ ಹೈಕಮಾಂಡರು ಶಾಂತಿ ಪುತ್ರ ನಮ್ಮ ರಾಜ್ಯಕ್ಕೆ ಸಿದ್ದರಾಮಯ್ಯಜಿಯವರು, DCM ಅವರು, ಸುರ್ಜೇವಾಲಾ ಅವರು, ಅಲಿ ಮೊಹಮ್ಮದ್ ಅವರು, ತನ್ವೀರ್ ಶೇಟ್ ಅವರು ಅನೇಕ ಜನ ಮನಸ್ಸೊಲ್ಸಕ್ಕೆ ಬಂದರು. ಆವಾಗ ನಾವು ಮನೆ ಕೂತ್ಕೊಂಡು ಅವ್ರನ್ನ ಮಾತಾಡೋಣ, ಜನಗಳಿಗೆ ಮನಸ್ಸೊಲಿಸ್ಲಿ, ಆಮೇಲೆ ನಿಮಗೆ ನಿಮ್ಮ ಕೂಡ ಮಾತಾಡಲಿ ಅಂದಾಗ ಇಲ್ಲಿ ಕರೆದಿದ್ವಿ. 1-2-3 ಸಾವಿರ ಜನ ಸೇರಿದ್ರು. ಆ ನಿಟ್ಟಿನಲ್ಲಿ ಮಾತುಕತೆ ಆಯಿತು. ನೀವು ಅರ್ಜಿಯನ್ನು ಹಿಂದಕ್ಕೆ ಪಡೀರಿ ಅಂತೇಳಿ. ಇಲ್ಲ ಸರ್, ನಮ್ಮ ಸಮಾಜದವ್ರ ಜೊತೆಗೆ ನಮ್ಮ ಯುವಕರ ಜೊತೆಗೆ ಮಾತಾಡ್ರಿ ಮುಂಚೆ, ಆಮೇಲೆ ನಮ್ಮ ಜೊತೆಗೆ ಮಾತಾಡ್ರಿ ಅಂತ ನಾವು ಹೇಳಿದ್ವಿ. ಆ ನಿಟ್ಟಿನಲ್ಲಿ ಏನಾಯಿತು, ಟೈಮ್ ಬಾರಾಗಿತ್ತು. ಆದಮೇಲೆ ಬಂದದ್ರಲ್ಲ, ನಾವು ತೆಗೋಕ್ಕಾಗಲಿಲ್ಲ. ನಾವು ಕಣದಲ್ಲೇ ಇದ್ವಿ. ಆಮೇಲೆ ಸಾಯಂಕಾಲ ಅವರಿಲ್ಲೇ ಉಳ್ಕೊಂಡು ನಮ್ಮ ಕಳ್ಳು ಬಳ್ಳಿನ ನಮ್ಮ ಆತ್ಮೀಯ ಜನಗಳನ್ನ ನಮ್ಮ ಕ್ಷೇತ್ರದಲ್ಲಿ ನಮಗೆ ಏನು ವಿಶ್ವಾಸದಿಂದ ನಮಗೆ ನಿಲ್ಲಿಸಿದ್ರು ಅವ್ರನ್ನೆಲ್ಲ ಮನಸ್ಸೋಲಿಸಿ ನನ್ನ ಮಾತಾಡೋಕ್ಕೆ PB ರಸ್ತೆಯಲ್ಲಿ ಕರ್ಕೊಂಡು ಹೋದಾಗ ನಾನು ಬರೋದಿಲ್ಲ. ಯಾವ ಕಾರಣಕ್ಕೆ ಬರೋದಿಲ್ಲ, ನಾನು ಬಂದರೆ ಊರಲ್ಲಿ ನಮ್ಮ ಜೀವನ ಮಾಡ್ತಕ್ಕದ್ದು ನಮಗೆ ಭಾಳ ಕಷ್ಟ ಆಗ್ತೈತಿ. ಅವ್ರಿಗೆ ಮನಸ್ಸೋಲಿಸಿ ಬರ್ತಾನೆ, ನೀವು ಹಂಗೆ ಬಂದುಬಿಡ್ರಿ, ಅವರು ಓಕೆ ಅಂತೇಳಿದರೆ ನಿಮ್ಮ ಜೊತೆಗೆ ನಾನು ಬರೋಕ್ಕೆ ಸಿದ್ಧಾಂತ ಅಂತ ಮಾತಾಡಿದೆ. ಆಮೇಲೆ ಸಿದ್ದರಾಮಯ್ಯಜಿಯವರು, DCM ಅವರು, ಸುರ್ಜೇವಾಲಾ ಅವರು ಮಾತಾಡಿದಾಗ, ಅಲ್ಲಿ ಕೂತು ಮಾತಾಡಿದಾಗ, ಇಲ್ಲ ಸರ್ ಈಗ ಬರೋಕ್ಕಾಗೋದಿಲ್ಲ, ನಾಳೆ ನಾನು 12 ಗಂಟೆಗೆ ಬರ್ತೇನೆ, ನಮ್ಮನ್ನ ಮನಸ್ಸೋಲಿಸಿ ಅಂತೇಳಿ ಅವ್ರ ಕೂಟ ಮಾತಾಡಿ ನಾನು ಮೊಬೈಲ್ ಅವ್ರಿಗೆ ಹಾಕ್ಬಿಟ್ಟೆ. ಇವರು ಅಲ್ಲಿಂದ ನಾನು ಬಂದೆ. ಆಮೇಲೆ ನಮ್ಮ ಕಳ್ಳು ಬಳ್ಳಿ ಎಲ್ಲ ಹಿಂದೆ ಬಂದರು. ರಾತ್ರಿ 1-2 ಗಂಟೆಗೆ ಬಂದು ಎಲ್ಲರ ಮನಸ್ಸು ಮನೆಗೆ ಹೋಗಿ ಮನಸ್ಸೋಲಿಸಿದೆ. ಅವರು ನಿಂದು ಸಮಾಜಕ್ಕೆ ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳಿದರೆ ಯಾವ ದಾರಿ ಆದರೂ ತುಳಿಯಪ್ಪ, ನಾವು ನಿನ್ನ ಜೊತೆಗೆ ಅದೀವಿ ಅಂದಾಗ ಬೆಳಗ್ಗೆ ನಮಾಜಿ ಮಾಡ್ಕೊಂಡು ಬೆಂಗಳೂರಿಗೆ ಹೋದ್ವಿ ಸರ್. ಬೆಂಗಳೂರಿಗೆ ಹೋದಾಗ ಸರ್ ಒಂದು ನಿಮಿಷ ಅವ್ರು ಬಂದು ಹೇಳಿದ ಮೇಲೆ ತಾವು ತಟಸ್ಥರಾಗಿದ್ದೀರಾ ಮತ್ತು ಇವಾಗ ಕಾಂಗ್ರೆಸ್ಗೆ ಓಡಾಡ್ತಾ ಇದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ನಮಗೆ? ಸರ್, ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ನಮ್ಮ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಆದ ನಂತರ ಜೀವಂತರಿದ್ದಾಗೂ 3 ಸತಿ ಕೇಳಿದ್ದೆ ನಾನು ತಿಳ್ಬಿಟ್ಟು. ಒಂದು ಸತಿ 25 ಲಕ್ಷ ರೂಪಾಯಿ ಕಟ್ಟಿ ಅರ್ಜಿ ಹಾಕಿದ್ದೆ. ಒಂದು ಸತಿ 1.5 ಲಕ್ಷ ರೂಪಾಯಿ ಕಟ್ಟಿ ಅರ್ಜಿ ಹಾಕಿದ್ದೆ. ಮೊನ್ನೆ ಶಾಮನೂರು ಶಿವಶಂಕರಪ್ಪ ಅವ್ರ ನಿಧನ ಆದ್ರಲ್ಲ, ಆ ಟೈಮ್ನಾಗ 2,25,000 ರೂಪಾಯಿ ಕಟ್ಟಿ ನಾನು ಅರ್ಜಿ ಹಾಕಿದ್ದೆ. ನನಗೆ ಮರು ಚುನಾವಣೆ